ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ರೇಣುಕಾಸ್ವಾಮಿ 14ನೇ ಆರೋಪಿ ಪ್ರದೋಷ್ಗೆ ಮಾಫಿ ಸಾಕ್ಷಿಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಪ್ರದೋಷ್ ಮಾಫಿ ಸಾಕ್ಷ್ಯ ಶೀಘ್ರದಲ್ಲೇ ದಾಖಲಿಸೋಕೆ ಎಸ್ಪಿಪಿ ಮನವಿ ಮಾಡಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪ್ರದೋಷ್ ವಿಚಾರಣೆಗೆ ದರ್ಶನ್ ಪರ ವಕೀಲರಿಂದ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನ 14ನೇ ಆರೋಪಿ ಪ್ರದೋಷ್ಗೆ ಮಾಫಿ ಸಾಕ್ಷಿಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಪ್ರದೋಷ್ ಮಾಫಿ ಸಾಕ್ಷ್ಯ ಶೀಘ್ರ ದಾಖಲಿಸೋಕೆ ಇಲ್ಲಿ ಎಸ್ಪಿಪಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸದ್ಯ ಪ್ರದೋಷ್ ವಿಚಾರಣೆಗೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಮಾಫಿ ಸಾಕ್ಷಿಯಾಗಿ ಹೋಗೋದು ಯಾಕಂತ ಅಂದ್ರೆ ದರ್ಶನ್ ಏನ್ ಮಾಡಿದ್ರು ಇಂಚಿಂಚು ಮಾಹಿತಿಯನ್ನ ನಾನು ಕಂಡಿದ್ದೀನಿ, ಅದನ್ನ ನಿಮಗೆ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರದೋಷ್ ಈಗ ಹೋಗಿರುವಂತದ್ದು. ಹಾಗಾಗಿ ಈಗ ಅವರು ಇರುವಂತ ಎಲ್ಲಾ ವಿಚಾರ ನಡೆದಿರುವಂತ ಎಲ್ಲಾ ವಿಚಾರವನ್ನ ಎಳೆಯಾಗಿ ಹೇಳಿದ್ರು ಅಂತ ಅಂದ್ರೆ ದರ್ಶನ್ಗೆ ಇದರಿಂದ ತೊಂದರೆ ಆಗೋದು. ಹಾಗಾಗಿ ಈಗ ದರ್ಶನ್ ಪರ ವಕೀಲರು ಪ್ರದೋಷ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕು ಕೂಡ ದರ್ಶನ್ ತಂಡ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮತ್ತೆ ಈ ವಿಚಾರಣೆಯನ್ನ ಮುಂದೂಡುವಂತೆಯೂ ದರ್ಶನ್ ಪರ ವಕೀಲರು ಕೋರಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರದೋಷ್ಗೆ ಸಮನ್ಸ್ ಅನ್ನ ಜಾರಿ ಮಾಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 2ಕ್ಕೆ ಮಾಫಿ ಸಾಕ್ಷಿ ಹೇಳೋಕೆ ಪ್ರದೋಷ್ಗೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ 59ನೇ ಸೆಷನ್ ಕೋರ್ಟ್ನ ಮುಂದಿನ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಬಹಳಷ್ಟು ದಿನಗಳಿಂದ ದರ್ಶನ್ ಅವರ ಈ ಒಂದು ಕೇಸ್ನಲ್ಲಿ ಪ್ರದೋಷ್ ಅವರ ವಿಚಾರ ಮತ್ತೆ ಮುನ್ನೆಲೆಗೆ ಚರ್ಚೆಗೆ ಬಂದಿರುವಂತದ್ದು. ಈಗ ಈ 59ನೇ CCH ಕೋರ್ಟ್ ಏನು ಪ್ರದೋಷ್ ಅವರ ಮಾಫಿ ಸಾಕ್ಷಿಯನ್ನ ಆಕ್ಸೆಪ್ಟ್ ಮಾಡಿದೆ. ಸೊ ಇಂತಿಷ್ಟು ಡೇಟ್ ಅಂತ ನಿಗಾ ಮಾಡಿತ್ತು. ಅದರಲ್ಲಿ ಪ್ರದೋಷ್ ಅವರ ಈ ಒಂದು ಮಾಫಿ ಸಾಕ್ಷಿಯನ್ನ ಆಕ್ಸೆಪ್ಟ್ ಮಾಡಬೇಕು, ಅಂಗೀಕಾರ ಮಾಡಬೇಕು. ಮತ್ತೆ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಹೇಳಿಕೆಗಳನ್ನ ಲಿಖಿತವಾಗಿ ಬರೆದು ಸಹಿ ಕೂಡ ತೆಗೆದುಕೊಂಡಿತ್ತು. ಅಷ್ಟು ಮಾತ್ರವಲ್ಲ, ಈ ಕಾಲ್ ರೆಕಾರ್ಡಿಂಗ್ಸ್ ಆಗಿರ್ಬೋದು ಎಲ್ಲವನ್ನ ಕೂಡ ಆಚೆಗೆ ತೆಗೆದು ಹೇಳಿರೋದು ಮತ್ತೆ ಲಿಖಿತವಾಗಿ ಬರ್ದಿರೋದು, ಆಮೇಲೆ ಅವರು ಜಡ್ಜ್ ಮುಂದೆ ಒಪ್ಕೊಳ್ಳೋದು ಎಲ್ಲವೂ ಕೂಡ ಸರಿಯಾಗಿದೆಯಾ ಅಂತ ಅದನ್ನ ತಾಳೆ ನೋಡಿ ಮತ್ತೆ ಅವರಿಗೆ ಮಾಫಿ ಸಾಕ್ಷಿ ಅಂತ ಪರಿಗಣನೆ ಮಾಡಿ ಅಲ್ಲಿಂದ ಅವರನ್ನ ಕೋರ್ಟ್ ಬಿಟ್ಟು ಕಳಿಸುತ್ತೆ. ಈಗ ಪ್ರದೋಷ್ ಅವರಿಗೆ ಮತ್ತೆ ತಲೆನೋವಾಗಿರೋದು ಈಗ ಮಾಫಿ ಸಾಕ್ಷಿಗೆ ಏನ್ ಮುಂದೆ ಹೋಗಿದಾರಲ್ಲ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ದಾಖಲಿಸಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ದರ್ಶನ್ ಪರ ವಕೀಲರು ಅವರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಮಾಫಿ ಸಾಕ್ಷಿಯಾಗಿ ಹೋಗ್ತಾ ಇದ್ದೀರಾ, ಹೋಗಬೇಡಿ ಅಂತ ಹೇಳೋದಲ್ಲದೆ ಹೈಕೋರ್ಟ್ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಆದ್ರೆ ಕೋರ್ಟ್ನ ನಿಬಂಧನೆ ಏನು, ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಯು ಮಾಫಿ ಸಾಕ್ಷಿಗೆ ಹೋಗ್ತಿದ್ದಾನೆ ಅಂತ ಅಂದ್ರೆ ಅವನನ್ನ ತಡೆ ಹಿಡಿಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದನ್ನ ಕೋರ್ಟ್ ಮತ್ತೆ ಸಾಬೀತುಪಡಿಸಿರುವಂತದ್ದು. ಹಾಗಾಗಿ ಈ ವಿಚಾರಣೆಯನ್ನ ಮುಂದೂಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ಈಗ ಜಡ್ಜ್ ಬಳಿ ಮನವಿ ಮಾಡಿದ್ದಾರೆ. ಪ್ರದೋಷ್ಗೆ ಸಮನ್ಸ್ ಅನ್ನ ಕೂಡ ಈಗ ನ್ಯಾಯಾಲಯ ಜಾರಿ ಮಾಡಿದೆ. ಹಾಗಾಗಿ ಸೆಪ್ಟೆಂಬರ್ 2ಕ್ಕೆ ಈ ಮಾಫಿ ಸಾಕ್ಷಿ ಹೇಳೋಕೆ ಪ್ರದೋಷ್ಗೆ ಫೈನಲ್ ಆಗಿ ಸೂಚನೆ ಕೊಟ್ಟಿರುವಂತದ್ದು. 59ನೇ ಸೆಷನ್ ಕೋರ್ಟ್ನ ಮುಂದಿನ ಆದೇಶದತ್ತ ಸತ್ಯ ಎಲ್ಲರ ಚಿತ್ತ ನೆಟ್ಟಿದೆ.